ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ. ಇದು ನಾವೆಲ್ಲ ಕೇಳಿರೋ ಒಂದು ಗಾದೆ ಮಾತು. ಗಾದೆ ಮಾತು ಜನರ ಅನುಭವದಿಂದ ಬಂದಿರೋದು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನವಬೋಧಸ್ಯ ಯೋಗೋ ಭವತಿ ದುಃಖಃ. ಈ ಶ್ಲೋಕ ಭಗವದ್ಗೀತೆಯ 6ನೇ ಅಧ್ಯಾಯ ಅಂದ್ರೆ ಧ್ಯಾನ ಯೋಗದ ಮೇಲೆ ಕೇಂದ್ರೀಕರಿಸುತ್ತೆ. ಯುಕ್ತಾಹಾರ ಅಂದ್ರೆ ಆಹಾರದ ಸರಿಯಾದ ನಿಯಂತ್ರಣ. ಅತಿಯಾಗಿ ತಿನ್ನೋದು ಅಥವಾ ವಿಪರೀತವಾಗಿ ಉಪವಾಸ ಮಾಡೋದು, ಇವೆರಡರ ವಿರುದ್ಧ ಕೃಷ್ಣ ಸಲಹೆ ನೀಡುತ್ತಾನೆ. ಎರಡೂ ವಿಪರೀತಗಳು ದೇಹಕ್ಕೆ ಹಾಗೂ ಮನಸ್ಸಿಗೆ ಅಡಚಣೆಯುಂಟಾಗಬಹುದು ಅಂತ ಇದರ ಅರ್ಥ. ಯಾವಾಗ ನಮ್ಮ ದೇಹ ಹಾಗೂ ಮನಸ್ಸು ಸಮತೋಲನದಲ್ಲಿ ಇರುತ್ತೋ ಆಗ ನಾವು ಧ್ಯಾನದಲ್ಲಿ ನಮ್ಮ ಗಮನವನ್ನ ಕೇಂದ್ರೀಕರಿಸಬಹುದು ಅನ್ನೋದು ಇದರ ಉದ್ದೇಶ. ವಿಹಾರಸ್ಯ ಸಮತೋಲಿತ ಮನೋರಂಜನೆ ಅಥವಾ ಸಮತೋಲಿತ ವಿರಾಮ. ಮಿತವಾಗಿ ಮನೋರಂಜನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸು ಮತ್ತು ದೇಹವನ್ನ ಪುನಶ್ಚೇತನಗೊಳಿಸಲು ಸಹಾಯ ಮಾಡುತ್ತೆ. ಅತಿಯಾದ ಭೋಗ, ಅತಿಯಾದ ವಿರಾಮ ಸಂಪೂರ್ಣವಾಗಿ ತಪ್ಪಿಸುವುದು ಮಾನಸಿಕ ಸಾಮರಸ್ಯವನ್ನ ಅಡ್ಡಿಪಡಿಸುತ್ತೆ. ಯುಕ್ತ ಚೇಷ್ಟಸ್ಯ ಕರ್ಮಸು ಕಾರ್ಯಗಳಲ್ಲಿ ಹಾಗೂ ಕರ್ತವ್ಯದಲ್ಲಿ ಮಿತವಾಗಿರುವುದು. ಒಬ್ಬರು ತಮ್ಮ ಕೆಲಸದಲ್ಲಿ ಸಮತೋಲನೆಯನ್ನ ಹೊಂದಿರಬೇಕು. ಕೆಲಸದ ಮೇಲಿನ ಅತಿಯಾದ ಬಾಂಧವ್ಯ ಒತ್ತಡಕ್ಕೆ ಕಾರಣ ಆಗತ್ತೆ. ಆದರೆ ಕರ್ತವ್ಯದಲ್ಲಿನ ನಿರ್ಲಕ್ಷ್ಯ ವೈಫಲ್ಯತೆಗೆ ಮತ್ತೆ ಅದರ ಅತೃಪ್ತಿಗೆ ಕಾರಣ ಆಗತ್ತೆ. ಕೃಷ್ಣನು ಕಾರ್ಯದಲ್ಲಿ ಸಮತೋಲನೆಯ ಮಹತ್ವವನ್ನ ಒತ್ತಿ ಹೇಳ್ತಾನೆ. ಈಗಿನ ಕಾಲದಲ್ಲಿ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಈಗ ತಿಳ್ಕೊತಾ ಇದೀವೋ, ನಾವು ಭಗವದ್ಗೀತೆಯಲ್ಲಿ ಆಗ್ಲೇ ಕೃಷ್ಣ ಹೇಳಿದಾನೆ. ಯುಕ್ತ ಸ್ವಪ್ನಾವಬೋಧಸ್ಯ ನಿಯಮಿತ ನಿದ್ರೆ ಮತ್ತು ಜಾಗರೂಕತೆ. ನಿದ್ರೆ ಮತ್ತು ಜಾಗರೂಕತೆಯ ಚಕ್ರಗಳು ಸಮತೋಲನವಾಗಿರಬೇಕು. ತೀವ್ರ ನಿದ್ರೆ ದೇಹಕ್ಕೆ ಶ್ರಮವನ್ನ, ಮನಸ್ಸಿಗೆ ಅಚೇತನವನ್ನ ಉಂಟು ಮಾಡುತ್ತೆ. ಅತಿಯಾದ ನಿದ್ರೆ ಆಲಸ್ಯವನ್ನ ಉಂಟು ಮಾಡುತ್ತೆ. ನಿಯಮಿತವಾದ ಜೀವನ ಶೈಲಿಯಿಂದ ದೇಹ ಮತ್ತು ಮನಸ್ಸು ಧ್ಯಾನದ ಅಭ್ಯಾಸಕ್ಕೆ ಉತ್ತಮ ಸ್ಥಿತಿಯಲ್ಲಿರುತ್ತೆ ಅಂತ ಈ ಸಾಲಿನ ಅರ್ಥ. ಯೋಗೋ ಭವತಿ ದುಃಖಃ. ಮನುಷ್ಯನು ಜೀವನದಲ್ಲಿ ಸಮತೋಲನೆಯನ್ನ ಅನುಸರಿಸಿದಾಗ ಯೋಗವು ದುಃಖ ಮತ್ತು ನೋವು ನಿವಾರಣೆಯಲ್ಲಿ ಪರಿಣಾಮಕಾರಿಯಾಗುತ್ತೆ ಅಂತ ಈ ಸಾಲಿನ ಅರ್ಥ. ಭಗವದ್ಗೀತೆಯ ಈ ಶ್ಲೋಕ ನಮ್ಮ ಮನಸ್ಸು ಹಾಗೂ ದೇಹದ ಆರೋಗ್ಯಕ್ಕೆ ಮಾರ್ಗದರ್ಶಿಯಾಗಿದೆ. ಎಲ್ಲವೂ ಸಮತೋಲನದಲ್ಲಿದ್ದರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ.